ಸಹಸ್ರ ಕಂಠಗಾನ ವೈಭವ 2025 ಈ ವರ್ಷವೂ ಅದ್ಧೂರಿಯಾಗಿ ನಡೆಯಿತು. ಕನ್ನಡ ಡಿಂಡಿಮ ಪ್ರತಿಷ್ಠಾನದಿಂದ ಆಯೋಜನೆ ಮಾಡಿರುವ ಕಾರ್ಯಕ್ರಮದಲ್ಲಿ 2ನೇ ವರ್ಷಕ್ಕೆ ಕನ್ನಡ ಡಿಂಡಿಮ ಪ್ರಶಸ್ತಿ 2025 ಪ್ರಧಾನ ಸಮಾರಂಭ ಏರ್ಪಡಿಸಿದ್ರು. ಈ ಕಾರ್ಯಕ್ರಮವು ಗಾಯಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಹಾಗಾದ್ರೆ ಕಾರ್ಯಕ್ರಮ ಹೇಗಿತ್ತು, ಪ್ರಶಸ್ತಿ ಯಾರಿಗೆ ನೀಡಿದ್ರು, ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಒಂದೇ ವೇದಿಕೆಯಲ್ಲಿ 3000 ಗಾಯಕರು. ಡಾಕ್ಟರ್ ರಾಜ್ಕುಮಾರ್ಗೆ ಕನ್ನಡ ಡಿಂಡಿಮ ಪ್ರಶಸ್ತಿ. ಕಾರ್ಯಕ್ರಮದಲ್ಲಿ ರಾರಾಜಿಸಿದ ಕನ್ನಡ ಬಾವುಟ. ವರ್ಷದಂತೆ ಈ ಬಾರಿಯೂ ಕೂಡ ಸಹಸ್ರ ಕಂಠಗಾನ ವೈಭವ 2025 ಬಹಳ ಅದ್ಧೂರಿಯಾಗಿ ಜರುಗಿದೆ. ನಗರದ ಬಸವೇಶ್ವರ ನಗರದಲ್ಲಿ ಕನ್ನಡ ಡಿಂಡಿಮ ಪ್ರತಿಷ್ಠಾನದಿಂದ ಆಯೋಜನೆ ಮಾಡಿದ್ದ ವೇದಿಕೆಯಲ್ಲಿ ಹಬ್ಬದ ಮೆರುಗೆ ತುಂಬಿತ್ತು. ಹೊಂಬಾಳೆ ಬಿಡಿಸುವ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ವೇದಿಕೆ ಮೇಲೆ ತ್ರಿಷಾ ಮತ್ತು ತಂಡದಿಂದ ಭರತನಾಟ್ಯ, ಸಂಗೀತ, ಗೀತೆಗಳು ಜನರ ಗಮನ ಸೆಳೆಯಿತು. ಬಾರ್ಕೂರು ಸಂಸ್ಥಾನದ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಸ್ವಾಮೀಜಿ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮಹಿಳೆಯರು ಮತ್ತು ಪುರುಷರು ಬಂದು ಭಾಗವಹಿಸಿದ್ರು. ವೇದಿಕೆಯಲ್ಲಿ ಕನ್ನಡದ ಹಾಡುಗಳು, ಪಂಚ ಪ್ರಕಾರಗಳಲ್ಲಿ ಕನ್ನಡ ನಾಡಗೀತೆಗಳು, ದಾಸರ ಪದಗಳು, ಶಿವಶರಣರ ಹಾಡುಗಳು, ಕಗ್ಗ ತತ್ವ ಪದಗಳು, ಜಾನಪದಗಳು, ರೈತ ಗೀತೆಯಂತಹ 15 ಹಾಡುಗಳು ಪ್ರದರ್ಶನ ಕಿವಿಗೆ ಇಂಪು ನೀಡಿದ್ವು. ಏನೋ ಬಸವಣ್ಣ ಮತ್ತು ಅಕ್ಕಮಹದೇವಿ ಅವರ ವಚನಗಳು, ಪುರಂದರದಾಸರ ಮತ್ತು ಕನಕದಾಸರ ಕೀರ್ತನೆಗಳು, ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು, ಡೋಳು ಕುಣಿತ ಸೇರಿ ವಿವಿಧ ಕಲಾತಂಡಗಳ ನೃತ್ಯಗಳನ್ನ ನೋಡಿ ಜನರಂತೂ ಫುಲ್ ಹಾಡುವ ಸಹಸ್ರ ಕಂಠಗಾನ ವೈಭವ ಎಂಬ ಈ ಕಾರ್ಯಕ್ರಮ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗುವ ಹಾದಿಯಲ್ಲಿದೆ. ಇನ್ನು ಕಾರ್ಯಕ್ರಮದ ಜೊತೆಗೆ 2024ರಿಂದ ಕನ್ನಡ ಡಿಂಡಿಮ ಪ್ರಶಸ್ತಿ ನೀಡುತ್ತಾ ಬರ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಬರ್ತಾ ಇದ್ದಂತೆ ಮಕ್ಕಳು, ಯುವಕರಂತೂ ಶಿಳ್ಳೆ ಹೊಡೆದು ಸಂಭ್ರಮಿಸಿದ್ರು. 2024ರಲ್ಲಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ನೀಡಿದ್ರು. ಈ ವರ್ಷ ಕನ್ನಡ ಡಿಂಡಿಮ ಪ್ರಶಸ್ತಿಯನ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ನೀಡಿದ್ರು. ಪ್ರಶಸ್ತಿಯನ್ನ ನಟ ಶಿವರಾಜ್ ಕುಮಾರ್ ಅವರು ಸ್ವೀಕರಿಸಿದ್ರು. ಕಾರ್ಯಕ್ರಮದಲ್ಲಿ ವಿನಯ್ ಗುರೂಜಿ, ಶಾಸಕ ಎಂ ಕೃಷ್ಣಪ್ಪ, ಶಾಸಕ ಪ್ರಿಯಾಕೃಷ್ಣ, ಶಿವಾನಂದ ತಗಡೂರು ಹಾಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಸೇರಿದಂತೆ ಕನ್ನಡ ಪರ ಹೋರಾಟಗಾರರು ಭಾಗವಹಿಸಿದ್ರು. ಒಟ್ನಲ್ಲಿ ಕನ್ನಡ ಡಿಂಡಿಮ ಪ್ರತಿಷ್ಠಾನದಿಂದ ಆಯೋಜಿಸಿರುವ ಸಹಸ್ರ ಕಂಠಗಾನ ವೈಭವ 2025 ಕನ್ನಡ ಪ್ರೇಮಿಗಳಲ್ಲಿ ಹಬ್ಬದ ವಾತಾವರಣವನ್ನೇ ಸೃಷ್ಟಿಸಿತ್ತು. ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ಗೆ ಮಾತ್ರ ಸೀಮಿತ ಇಲ್ಲ, ಇಡೀ ವರ್ಷವೂ ಕೂಡ ಕನ್ನಡ ರಾಜ್ಯೋತ್ಸವ ಇದೆ ಅಂತ ಈ ಕಾರ್ಯಕ್ರಮದ ಮೂಲಕ ತಿಳಿಸಲಾಗಿದೆ. ಸಂಗಮೇಶ್, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.